ನಮಸ್ಕಾರ ಬಂಧುಗಳೇ. ಇಂದು ನಮ್ಮ ಮಾನ್ಯಖೇಟ ಮಳಖೇಡಕ್ಕೆ ಕಲಾ ಮಾಧ್ಯಮದ ಸಂಸ್ಥಾಪಕರಾದಂಥ ಶ್ರೀಮತಿ ಸವಿತಾ ಮತ್ತು ಪರಮೇಶ್ವರ ದಂಪತಿಗಳಿಬ್ಬರು ಮಕ್ಕಳ ಜೊತೆ ನಮ್ಮ ಕೋಟೆಯಲ್ಲಿ ಮಾಹಿತಿ ಪಡ್ಕೊಂಡಿದ್ದಾರೆ. ಈ ಕೋಟೆಯ ಬಗ್ಗೆ ಮಾಹಿತಿ ಕೊಟ್ಟವರು ನಮ್ಮ ಭಾಗದ ಪ್ರಖ್ಯಾತ ಗುಡ್ಬಿ ಗುಂಡೇರಾವ್ ಸರ್ ಅವರು. ಓದಲಾರದವರು ಸಹಿತ ಕಾವ್ಯ ಕಟ್ಟ ಹಾಡಬಲ್ಲರು. ಕುರಿತು ಓದದೆ ಕಾವ್ಯ ರಚನೆ ಮಾಡುವಂತ ತಾಕತ್ತು ನಮ್ಮ ನೆಲಕ್ಕಿದೆ, ಕನ್ನಡ ನೆಲಕ್ಕಿದೆ ಅಂತ. ಅದು ಮಾನ್ಯಖೇಟದ ನೆಲಕ್ಕಿದೆ ಅಂದ್ರೆ ಅದು ಕನ್ನಡ ನೆಲಕ್ಕಿದೆ, ಇಡೀ ಕರ್ನಾಟಕಕ್ಕಿದೆ ಅಂತ ಅರ್ಥ. ಆ ರೀತಿಯಾದಂತ ಒಂದು ಕವಿರಾಜ ಮಾರ್ಗದ ಈ ಕೋಟೆದು ಇಲ್ಲಿನ ಜನರ ಬಗ್ಗೆ ಇನ್ನೊಂದು ಮಾತು ಹೇಳ್ತಾರೆ. ಸುಭಟರ್ಗಳು, ಅಭಿಮಾನಿಗಳು, ಗಂಭೀರ ಚಿಂತರು, ವಿವೇಕಗಳು, ನಾಡವರ್ಗಗಳು ಅಂತ ಶ್ರೀ ಕವಿರಾಜ ಇದೆಲ್ಲ ಬರ್ತದೆ. ಕನ್ನಡ ಜನ ಹೇಗೆ ನಾವು ಯಾರ ಮೇಲೆ ನಾವು ದಾಳಿ ಮಾಡೋದಿಲ್ಲ. ಕನ್ನಡಿಗರು ಯಾರ ತಂಟೆಗೂ ನಾವು ಹೋಗೋರಿಲ್ಲ, ನಮ್ಮ ತಂಟೆಗೆ ಬಂದ್ರೆ ನಾವು ಅಂತ ಅದರ ಅರ್ಥವನ್ನು ಸೂಚಿಸುವಂತ ಇದು ಈ ನೆಲದ ಸಂಸ್ಕೃತಿ ಅಂತ. ನಾವು ಸ್ವಾಭಿಮಾನಿಗಳು, ದುರಾಭಿಮಾನಿಗಳಲ್ಲ. ನಾವು ಸ್ವಾಭಿಮಾನಿಗಳು. ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ಕನ್ನಡವನ್ನು ರಕ್ಷಿಸ್ತೇವೆ, ಕನ್ನಡಿಗರನ್ನು ಉಳಿಸ್ತೇವೆ. ಕನ್ನಡ ಭಾಷೆ ತಂಟೆಗೆ ಯಾರು ಬರಬಾರದು. ಕನ್ನಡ ಭಾಷೆಗೆ ಮುನ್ನುಡಿ ಬರೆದಂತವರು ಶ್ರೀ ವಿಜಯವರು ತನ್ನ ಪುಸ್ತಕದಲ್ಲಿ ಈ ರೀತಿ ಎಂ ಕಲಬುರ್ಗಿ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ. ಇದ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಏನಂದ್ರೆ ಇಲ್ಲಿನ ಜನ ಸಾಮಾನ್ಯ ಜನರಲ್ಲ. ಇವರು ಈ ಸಾಮಾನ್ಯ ಜನರಲ್ಲ. ಕರ್ನಾಟಕದ ಜನ ಅಂದ್ರೆ ಮಾನ್ಯಖೇಟದ ಜನ. ಮಾನ್ಯಖೇಟದ ಜನ ಅಂದ್ರೆ ಭಾರತೀಯರು. ಭಾರತೀಯರ ಸಂಕೇತವೇ ಕರ್ನಾಟಕದ ಮಾನ್ಯಖೇಟದ ಜನ ಅಂತ ಹೇಳ್ತಾರೆ. ಬಹಳ ಅದ್ಭುತವಾದಂತಹ ವ್ಯಕ್ತಿಗಳು ಅನೇಕ ಇದು ರಾಷ್ಟ್ರಕೂಟದ ರಾಜಧಾನಿ ಮಾನ್ಯಖೇಟ. ಇದ್ರ ಬಗ್ಗೆ ಇನ್ನಷ್ಟು ನಾವು ಹೇಳ್ತಾ ಹಿಂಗ್ ಒಳಗಡೆ ಬರ್ತಾ ಇದ್ದ ಅರಮನೆ ಒಳಗೆ ಇರ್ತಿತ್ತು, ಗಜದಾಳ ಇವೆಲ್ಲ ಇರ್ತಿದ್ವು. ಅವ್ರು ಯಾವಾಗ ಮುಂಚಿತವಾಗಿ ಒಂದ್ ಏನಾದ್ರು ಗೊತ್ತಾಯ್ತಂದ್ರೆ ಅವ್ರು ಅಲರ್ಟ್ ಆಗಿ ಯಾವ ಪ್ರದೇಶಕ್ಕೆ ಹೋಗ್ಬೇಕು ಆ ಪ್ರದೇಶಕ್ಕೆ ಸೈನಿಕರನ್ನು ಕಳಿಸ್ತಿದ್ರು, ಅಲ್ಲಿ ಯುದ್ಧ ಮಾಡ್ತಿದ್ರು, ಗೆದ್ಕೊಂಡು ಬರ್ತಿದ್ರು. ಅಂದ್ರೆ ಇದು ಬಹಳ ದೂರ ಇಲ್ಲ, ಇಲ್ಲೇ ಒಂದು 5-6 ಕಿಲೋಮೀಟರ್ ಅಂತರದಲ್ಲಿ ದಕ್ಷಿಣ ಭಾರತ ಏನಂತ ಕರಿತೇವೆ. ಅಲ್ಲಿಕ್ಕಿಂತ ಇದು ಶೇಪ್ ಅಂತ ಅನಿಸ್ತು ರಾಷ್ಟ್ರಕೂಟರಿಗೆ. ಸೊ ಯಾರು ವೈರಿಗಳು ದಾಳಿ ಆಗಿಲ್ಲ ಅಂದ್ರೆ ದಾಳಿ ಕಡಿಮೆ. ಈಗ ನಂತರ 13-14ನೇ ಶತಮಾನಕ್ಕೆ ಬಹುಮನಿಯರು ಬಂದ್ರು. ಅಲ್ಲಿ ಯಾವಾಗಲೂ ನಡೀತಿತ್ತು ದಾಳಿ ಆ ಕಡೆ. ಅಲ್ಲಿ ಬಹಳ ಜನ ಕದಂಬರು, ಹೆಂಗೆ ನಾವು ಏನು ಕದಂಬರು, ಶ್ರವಣರು, ನಾವೇನೆಲ್ಲ ಆ ಕಡೆ ಆಳ್ವಿಕೆ ಮಾಡ್ಯಾರ ಅಂತ ಹೇಳ್ತೀವಲ್ಲ. ಚೋಳರು, ಚೋಳರು ಅವರೆಲ್ಲ ಆಳ್ವಿಕೆ ಮಾಡಿದಾರೆ ಅಲ್ಲಿಂದ ಅರಸು ಮನೆತನಗಳಲ್ಲೆಲ್ಲ. ಅದರ ಬಿಟ್ಟು ಈ ಕಡೆ ಇಲ್ಲಿ ಒಂದು ಒಳ್ಳೆ ಸ್ಥಳ, ಒಂದು ಕರಿಮಣ್ಣು, ಆಮೇಲೆ ಕಲ್ಲಿನ ಸ್ಥಳ, ಇಲ್ಲೇನು ಸಂಪತ್ತು, ಖನಿಜ ಸಂಪತ್ತು. ಇಲ್ಲಿ ಸಮೀಪದಲ್ಲಿರುವಂತ ಸನ್ನತಿ ಇದೆ. ಸನ್ನತಿ ಅನ್ನುವಂಥದ್ದು ಬೌದ್ಧ ನೆಲೆ. ಅದು ಬುದ್ಧ ನೆಲೆ. ಇದು ಅಂದ್ರೆ ಅಶೋಕ ಚಕ್ರವರ್ತಿ ಬಂದು ಹೋಗಿದ್ದಾನೆ ಸನ್ನತಿ. ಅಂದ್ರೆ ಅಲ್ಲಿ ಬಂಗಾರ ಸಿಗುವಂತ ಖನಿಜ ಇದೆ, ಅಲ್ಲಿ ಗೋಲ್ಡ್ ಮೈನ್ ಮೈನ್ಸ್ ಇದೆ, ಆಮೇಲೆ ಕಬ್ಬಿಣ ಇದು ಅಂಶಗಳು ಸಿಗುವಂತದ್ದು. ಆ ರೀತಿಯಾದಂತಹ ಒಂದು ವ್ಯವಸ್ಥೆ ಇತ್ತು ಅನ್ನುವಂಥದ್ದು ನಮಗೆ ಇದಾಗ್ತದೆ ಸನ್ನತಿ ಒಳಗೆ. ಬೌದ್ಧ ಶಾಸನ, ಅಶೋಕನ ಶಾಸನ ಎಲ್ಲ ಸಿಗ್ತಿರೋದು. ಅಲ್ಲಿ ಆ ರೀತಿ ಅವರು ಯಾಕೆ ಉತ್ತರ ಭಾರತದಿಂದ ಈ ಕಡೆ ಯಾಕೆ ಬಂದ್ರೆ ಇದು ನಮ್ಮ ಶೇಪ್ ಅಂತ. ಸ್ವತಃ ಅಶೋಕ ಚಕ್ರವರ್ತಿನೇ ಈ ಸ್ಥಳಕ್ಕೆ, ಈ ಭಾಗಕ್ಕೆ ಬಂದಾನಂತಂದ್ರೆ ಉತ್ತರ ಭಾರತಕ್ಕಿಂತ ಇದು ಶೇಪ್ ಜಾಗ ಅಂತ ಅವ್ರಿಗೆ, ಅರಸರಿಗೆ. ಇಲ್ಲಿ ಬಂದ್ರೆ ದಕ್ಷಿಣ ಭಾರತವನ್ನ ಆಳ್ಬಹುದು, ಉತ್ತರ ಭಾರತವನ್ನ ಆಳ್ಬಹುದು. ಕೊನೆಯ ದಿನಗಳು ಕಳೆದನು ಅಂತ ಅನ್ನುವಂಥದ್ದು. ಕಳಿಂಗ ಯುದ್ಧದ ನಂತರ ಕೆಲವು ಕಾಲ ಅಲ್ಲೇ ಪಾಟಲಿಪುತ್ರದಲ್ಲಿ ರಾಜ ಮಾಡಿಕೊಂಡು ಮತ್ತೆ ಇಲ್ಲಿ ಬಂದ ಅನ್ನುವಂಥದ್ದಿದೆ. ಹಾಗೆ ಈ ನೆಲದಲ್ಲಿ, ರಾಷ್ಟ್ರಕೂಟರ ನೆಲದಲ್ಲಿ ನೃಪತುಂಗ ಅಮೋಘ ವರ್ಷ 64 ವರ್ಷಗಳ ಕಾಲ ಸುದೀರ್ಘ ಆಳ್ವಿಕೆ ಮಾಡಿದಂತಹ ಏಕೈಕ ಚಕ್ರವರ್ತಿ ಜಗತ್ತಿನಲ್ಲಿ ಯಾರಾದರೂ ಇದ್ರೆ ನಮ್ಮ ಮಾನ್ಯಖೇಟದ ಅರಸ, ಅದು ನೃಪತುಂಗ ಚಕ್ರವರ್ತಿ ಅಂತ ಅನ್ನುವಂಥದ್ದು. 64 ವರ್ಷ ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷ ನೃಪತುಂಗ 64 ವರ್ಷ. ಎಲ್ಲಿ ಇತಿಹಾಸದಲ್ಲಿ ನಾವು ನೋಡ್ತೇವೆ 3 ವರ್ಷ, 10 ವರ್ಷ, 20 ವರ್ಷ, 50 ವರ್ಷ ಆಳ್ವಿಕೆ ಮಾಡ್ಯಾರ. 64 ವರ್ಷ ಆಳಿದಂತ ಏಕೈಕ ಕನ್ನಡಿಗ, ಅಪ್ಪಟ ಕನ್ನಡಿಗ. ಅದು ಶಾಂತಿ ಯುದ್ಧವನ್ನ ಮಾಡಲಾರದೆ
ಯುದ್ಧವನ್ನ ಮಾಡಲಾರದೆ ವೈವಾಹಿಕ ಸಂಬಂಧವನ್ನ ತನ್ನ ಮಕ್ಕಳನ್ನ ಬೇರೆ ಕಡೆ ಸಂಬಂಧವನ್ನ ಬೆಳೆಸಿ ಅವರಿಗೆಲ್ಲ ಬೀಗರ ನೆಂಟರನ್ನ ಮಾಡಿಕೊಂಡು ಈ ರೀತಿಯಾಗಿ ಮಾಳುವರನ್ನ ಗುರ್ಜರನ್ನ ಬೀಗತನ ಮಾಡಿಕೊಂಡು ಆ ಉತ್ತರ ಭಾರತದ ಬೀಗರು ಇವರು ಬೀಗರು ದಕ್ಷಿಣ ಭಾರತದ ಬೀಗರನ್ನ ಮಾಡಿಕೊಂಡು ವೈವಾಹಿಕ ಸಂಬಂಧದಿಂದ ಗಟ್ಟಿ ಮಾಡಿಕೊಂಡು 64 ವರ್ಷಗಳ ಕಾಲ ಯುದ್ಧವನ್ನ ಮಾಡದೆ ಒಂದೇ ಒಂದು ಯುದ್ಧ ಮಾಡ್ಯಾನ, ಅದು ಲಾಸ್ಟ್ ಅದು ಬಿಟ್ಟರೆ ಮತ್ತೆ ಯಾವ ಯುದ್ಧನೂ ಮಾಡಲಿಲ್ಲ. 64 ವರ್ಷ ಶಾಂತಿ ವೈವಾಹಿಕ ಸಂಬಂಧದಿಂದಲೇ 64 ವರ್ಷಗಳ. ಅಂದ್ರೆ ಆತನ ಭಾವನೆ ಅಂದ್ರೆ ಯುದ್ಧ ಮಾಡಿದ್ರೆ ವೈರಿಗಳಾಗ್ತಾರೆ, ನನ್ನ ಅವಧಿ ಮುಗಿತಾರೆ. ನಾವು ಬೀಗರನ್ನ ಮಾಡ್ಕೊಂಡೇವು ಅಂದ್ರೆ ಗುರ್ಜರನ್ನ ಪ್ರತಿಹಾರರನ್ನ ಮಾಳುವರನ್ನ ಬೀಗರ ಮಾಡ್ಕೊಂಡ್ರೆ ಅವರು ಬೀಗರ ಆಗ್ತಾರ. ಅವ್ರ ಸೇಫ್, ನಾವು ಸೇಫ್, ಅವ್ರು ನಮ್ಮ ಆಡಳಿತದಲ್ಲಿ ಅವರು ಇರ್ತಾರೆ. ಇದು ಆತನ ಕಲೆ, ಚಾಣಕ್ಯತನ. ಆ ರೀತಿ ಒಂದು ಮುತ್ಸದ್ದಿತನ, ಒಂದು ಪಾಂಡಿತ್ಯ ಇದ್ದ ಆತನಲ್ಲಿ ಬಹಳ ಒಳ್ಳೆ. ಮತ್ತು ಆತ ಜೈನಿಸಮ್ಗೆ ಮನಸ್ಸು ಹೊತ್ತಿದ್ದ. ಜೈನ ಧರ್ಮ ಹಿಂಸೆ ಮಾಡಬಾರದು ಅಂತ ಹೇಳ್ತಾರೆ. ಅದಕ್ಕ ತನ್ನ ಜೀವನದಾದ್ಯಂತ ಜೈನ ಧರ್ಮ ತತ್ವವನ್ನ ಪಾಲಿಸಿದ್ರು ಸಹಿತ ಅನೇಕ ಶೈವ ವೈಷ್ಣವ ದೇವಾಲಯಗಳಿಗೆ, ಎಲ್ಲ ದೇವಾಲಯಗಳಿಗೆ ಆತ ಉದಾರ ಅಂದ್ರೆ ಜಾತ್ಯತೀತ ಪಕ್ಷಾತೀತವಾದಂತ ಒಂದು ಸೆಕ್ಯುಲರಿಸಮ್ ಅನ್ನ ಮತ್ತು ಪ್ರಜಾಪ್ರಭುತ್ವ ತಳಹದಿಯ ಮೇಲೆ ಸಾಮ್ರಾಜ್ಯವನ್ನ ಕಟ್ಟಿದಂಥವ್ರು. ಅದು ರಾಷ್ಟ್ರಕೂಟರ ಅರಸ ಅಮೋಘ ವರ್ಷ ಇತಿಹಾಸದಲ್ಲಿ ಇಂಥ ವ್ಯಕ್ತಿ ಸಿಗುವುದು ಅಪರೂಪ. ಮತ್ತೆ ಅವ್ರ ಕಥೆ ಮುಂದೆ